ಇನ್ನು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರ ಎರಡನೇ ಯಾತ್ರೆ ಆರಂಭ ಆಗುತ್ತೆ. ಇಂದು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಈ ಒಂದು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಈಗ ಚಾಲನೆ ನೀಡಲಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ. ಭಾರತ್ ಜೋಡೋ ಮೊದಲ ಒಂದು ಫೇಸ್ ಏನಿತ್ತು ಅಥವಾ ಮೊದಲ ಯಾತ್ರೆ ಏನಿತ್ತು ಅದು ಒಳ್ಳೆಯ ಯಶಸ್ಸನ್ನು ತಂದುಕೊಟ್ಟಿತ್ತು. ಕಾರ್ಯಕರ್ತರನ್ನ ಸಾಮಾನ್ಯ ಜನರನ್ನ ತಲುಪೋದಕ್ಕೆ ರಾಹುಲ್ ಗಾಂಧಿ ಅವರು ಏನು ಪಾದಯಾತ್ರೆಯನ್ನು ಮಾಡಿದರು ಅದು ದಕ್ಷಿಣ ಭಾರತ ಸೇರಿದ ಹಾಗೆ ಉತ್ತರ ಭಾರತದಲ್ಲೂ ಕೂಡ ಒಳ್ಳೆಯ ಒಂದು ರಿಸಲ್ಟನ್ನು ಕೆಲವೊಂದು ರಾಜ್ಯಗಳಲ್ಲಿ ಅಷ್ಟಾಗಿ ಕೈ ಹಿಡಿದೇ ಇದ್ದರೂ ಕೂಡ ಕರ್ನಾಟಕದಂಥ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದು ಎಫೆಕ್ಟ್ ಚೆನ್ನಾಗಿದೆ. ಜೊತೆಗೆ ಜನರನ್ನ ತಲುಪುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇದು ಸಹಾಯಕ ಆಗಿದೆ ಅನ್ನೋದು ಈಗ ಎರಡನೇ ಯಾತ್ರೆಗೆ ಕಾರಣವಾಗಿದೆ. ಈಗ ಎರಡನೇ ಯಾತ್ರೆ 6713 ಕಿಲೋಮೀಟರ್ ಸಂಚಾರ ಮಾಡಲಿದ್ದಾರೆ. ದೆಹಲಿಯಿಂದ ಮಣಿಪುರಕ್ಕೆ ಹೊರಟಂತ ಕಾಂಗ್ರೆಸ್ನ ನಾಯಕರು ಒಂದೇ ವಿಮಾನದಲ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರು ತೆರಳಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಣಿಪುರಕ್ಕೆ ತೆರಳಿದಂತ ನಾಯಕ ರಾಹುಲ್ ಗಾಂಧಿ ಮತ್ತು ಟೀಮ್ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಹೊರಟಂತ ಕಾಂಗ್ರೆಸ್ನ ನಾಯಕರು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಹಿನ್ನೆಲೆಯಲ್ಲಿ ಮಣಿಪುರಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಸಚಿವರಾದಂತಹ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಭೈರತಿ ಸುರೇಶ್ ಸೇರಿದ ಹಾಗೆ ಅನೇಕ ನಾಯಕರು ಆಗಮಿಸಿದ್ರು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಇವರೆಲ್ಲರೂ ಕೂಡ ಆಗಮಿಸಿದ್ರು. ನಾಯಕರಿಗೆ ಇಂಪಾಲ್ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತ ಕೋರಲಾಯಿತು. ಪರಮೇಶ್ವರ್ ಅವರ ಜೊತೆಗೆ ಭೈರತಿ ಸುರೇಶ್ ಅವರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೆಜೆ ಜಾರ್ಜ್, ಜಿ ಪರಮೇಶ್ವರ್, ಭೈರತಿ ಸುರೇಶ್ ಮಣಿಪುರದ ಇಂಪಾಲಕ್ಕೆ ನಾಯಕರು ಭೇಟಿ ಕೊಟ್ಟರು. ಒಂದು ರಾಜ್ಯದ ಚುಕ್ಕಾಣಿ ಹಿಡಿದು ಅಧಿಕಾರದಲ್ಲಿರಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಹೋಗುವಂಥ ಒಂದು ಗತ್ಯ ಬೇರೆ ಇರುತ್ತೆ. ಅದನ್ನು ನಾವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಗಮನದಲ್ಲೇ ಗಮನಿಸ್ಬೋದು. ಇನ್ನೊಂದು ಕಡೆ ಮಣಿಪುರದತ್ತ ಕಾಂಗ್ರೆಸ್ನ ನಾಯಕರು ಈಗ ಹೊರಟಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಒಂದೇ ವಿಮಾನದಲ್ಲಿ ಎಲ್ಲರೂ ಕೂಡ ಈಗ ಘೋಷಣೆಗಳನ್ನು ಕೂಗ್ತಾ ಈಗ ಹೊರಟಿದ್ದಾರೆ. ಮಣಿಪುರ ತಲುಪಿದಂಥ ಡಿ ಕೆ ಮತ್ತು ಸಿದ್ದರಾಮಯ್ಯ ಮಣಿಪುರದ ಇಂಪಾಲಕ್ಕೆ ಆಗಮಿಸಿದ್ದಾರೆ. ಬೆಳಗ್ಗೆ ಒಂದಷ್ಟು ಏರ್ ಟ್ರಾಫಿಕ್ ಕ್ಲಿಯರೆನ್ಸ್ ಸಿಗದಿರುವಂತಹ ಕಾರಣ ಸ್ವಲ್ಪ ಆರಂಭ ತಡ ಆಗಿದೆ. ನಾನು ಕೆಲವೇ ಹೊತ್ತಿನಲ್ಲಿ ಸ್ಟಾರ್ಟ್ ಆಗಲಿದೆ. ಏನೋ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಲ್ಲ, ಇದೊಂದು ಡೋಂಗಿ ಯಾತ್ರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಏನು ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಂತೂ ಇದೊಂದು ರಾಜಕೀಯ ಅಂದ್ರು. ಇಬ್ರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ನ್ಯಾಯ ಪಾದಯಾತ್ರೆ ಏನಿದೆ ಯಾತ್ರೆ ಅದು ಡೋಂಗಿ ಯಾತ್ರೆ, ಅದೊಂದು ಡೋಂಗಿ ಯಾತ್ರೆ. ಏನಿಲ್ಲ ಅದರಲ್ಲಿ. ಇವರು ಒಳ್ಳೆಯರಾಗಿದ್ದರೆ ಮಾಡಲಿ, ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತದೆ. ಈ ದೇಶಕ್ಕೆ ಪ್ರಜಾಪ್ರಭುತ್ವನ ದಮನ ಮಾಡಿದವರು ಇವರು, ದೇಶವನ್ನು ಲೂಟಿ ಮಾಡಿದವರು ಇವರು ನ್ಯಾಯ ಕೇಳಕ್ಕೆ ಹೋಗ್ತಾರೆ ಅಂದರೆ ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗ್ತೈತೆ. ಆ ದೃಷ್ಟಿಯಿಂದ ಇದಕ್ಕೆ ಏನು 3 ನಯ ಪೈಸದ್ದು ಬೆಲೆ ಇಲ್ಲ. ಸುಮ್ಮನೆ ಚುನಾವಣೆ ಗಿಮಿಸ್ಗೋಸ್ಕರ. ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಬರ್ತಕ್ಕಂಥ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಮಾತುಗಳು ಏನು ಕೇಳಿ ಬರ್ತಾ ಇದೆ. ಮಾನ ಉಳಿಸ್ಕೊಳಕ್ಕೋಸ್ಕರ ಒಂದು ನ್ಯಾಯ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇವ್ರಿಗೆ ನ್ಯಾಯ ಕೇಳೋಕ್ಕೆ ನೈತಿಕ ಅಧಿಕಾರನೇ ಇಲ್ಲ. ನಾವು ಎಲ್ಲ ಭಾರತೀಯರು, ಎಲ್ಲ ವಿಶ್ವ ಮಾನವರು ಈ ಒಂದು ಪ್ರಾಣ ಪ್ರತಿಷ್ಠಾಪನದಲ್ಲಿ ಭಾಗವಹಿಸುವಂಥದ್ದಾಗಬೇಕು. ಮಾಡಲಿ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳು. ಈ 27ನೇ ತಾರೀಕು ಆದಮೇಲೆ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೋದಿತ್ತು. ಆದರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಆ ಭಾವನೆ ಎಲ್ಲ ಒಂದು ಕಡೆ ಸಂಪೂರ್ಣ ನಮ್ಮ ಭಾರತೀಯರು ಇವತ್ತಿನ ಈ ದಿನಕ್ಕಾಗಿ 27ನೇ ತಾರೀಕು ಆಗ್ತಿರುವಂಥ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಎದುರು ನೋಡ್ತಿದ್ದಾರೆ. ನಾವು ಎಲ್ಲ ಭಾರತೀಯರು, ಎಲ್ಲ ವಿಶ್ವ ಮಾನವರು ಈ